ಆಮೇಲೆ ಇವಾಗ ನೋಡ್ರಿ ಎಷ್ಟು ನೀಟಾಗಿದೆ. ಅದಕ್ಕೆ ಕಣ್ರಿ ಹೇಳೋದು ದೊಡ್ಡವರು, ಗಂಡಿರೋ ಹೊಲ ಚಂದ, ಹೆಣ್ಣಿರೋ ಮನೆ ಚಂದ ಅಂತ ಅಲ್ವೇ. ನನ್ನ ಮಗಳು ಅಡುಗೆ ಮಾಡೋಳೆ. ಮಾಡಿದ್ದೆ ನಮ್ಮ ಅಡುಗೆ ಮಾಡಿದ್ದಾರಾ? ಜುಟ್ಟು ಪಿಲ್ಲೆ ಮಾಡಿದ್ದೀಯಾ? ನೋಡಿ ನೋಡಿ, ಹೂ ಹಾಕೊಂಡು ನೋಡಿ ಮೊನ್ನೆ. ಫಸ್ಟ್ನೇದಾಗಿ ಈ ಥರ ಮುರ್ಕೊಂಡು ಸಾರಲ್ಲಿ ತುಳಸಿ ಮುಳುಗಿಸಿ ಎತ್ತಿ ಗಂಟಲಲ್ಲಿ ಬಿಟ್ಕೊಂಡ್ರೆ ಸೂಪರು. ಇನ್ನು ಆಷಾಢ ಮುಗಿಯೋವರೆಗೂ ಮಳೆ ಬರೋದು ಡೌಟೇ, ಹೇಳೋಕ್ಕಾಗಲ್ಲ. ಒಂದೊಂದು ಟೈಮ್ ಬಂದ್ಬಿಡ್ತೈತಿ. ಏನಾನ ಮೋಡ ಬಂದು ನಿಂತ್ಕೊಂಡು ಆ ಟೈಮ್ಗೆ ಸ್ವಲ್ಪ ಗಾಳಿ ಇಲ್ಲ ಅಂದರೆ ಸಾಕು, ಇಮಿಡಿಯೇಟಾಗಿ ಮಳೆ ಸ್ಟಾರ್ಟ್ ಆಗುತ್ತೆ. ಏನಾನ ದೇವ್ರ ಅಷ್ಟು ಮಾತ್ರ ಕಣ್ಣೆತ್ತು ನೋಡ್ಬಿಟ್ರೆ ನಮ್ಮಂಥ ರೈತರಿಗೆ ಅಷ್ಟೇ ಸಾಕು ಅಲ್ವೇ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ RJ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಆಗಿದೆ ಬೆಳಗಿನ ಜಾವ 6:30 ಕಣ್ರಿ. ಇವಾಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. ಇವತ್ತು ಬಂದು ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ. ಆದರೆ ಕೆಲಸ ಇದೆ, ಆದರೆ ಬೈಲ್ ಮೇಲೆ ಟಿಲ್ಲರ್ ಓಡಿಸ್ಬೇಕು. ಆದರೆ ತ್ಯಾಮ ಇಲ್ಲ, ಈ ಕಡೆ ಮಳೆ ಇಲ್ಲ. ಮಳೆ ಬರ್ತೋಯ್ತು ಇಲ್ಲೋ ಒಂದು ಕೂಡ ಗೊತ್ತಿಲ್ಲ ಕಣ್ರಿ. ಏನು ಮಾಡ್ತೋಯ್ತು ನೋಡಬೇಕು. ಆಲ್ಮೋಸ್ಟು ಇನ್ನು ಆಷಾಢ ಮುಗಿಯೋವರೆಗೂ ಮಳೆ ಬರೋದು ಡೌಟೇ, ಹೇಳೋಕ್ಕಾಗಲ್ಲ. ಒಂದೊಂದು ಟೈಮ್ ಬಂದ್ಬಿಡ್ತೈತಿ. ಏನಾನ ಮೋಡ ಬಂದು ನಿಂತ್ಕೊಂಡು ಆ ಟೈಮ್ಗೆ ಸ್ವಲ್ಪ ಗಾಳಿ ಇಲ್ಲ ಅಂದರೆ ಸಾಕು, ಇಮಿಡಿಯೇಟಾಗಿ ಮಳೆ ಸ್ಟಾರ್ಟ್ ಆಗುತ್ತೆ. ಏನಾನ ದೇವ್ರ ಅಷ್ಟು ಮಾತ್ರ ಕಣ್ಣೆತ್ತು ನೋಡ್ಬಿಟ್ರೆ ನಮ್ಮಂಥ ರೈತರಿಗೆ ಅಷ್ಟೇ ಸಾಕು ಅಲ್ವೇ. ಓಕೆ, ಇವಾಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. ಇವತ್ತು ತೋಟದಲ್ಲಿ ಏನೂ ಕೆಲಸ ಇಲ್ಲ, ಇನ್ನು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಆ ಸಣ್ಣ ಪುಟ್ಟ ಅಂದರೆ ನಾವು ಓಡಾಡೋ ಜಾಗದಲ್ಲಿ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಗಿಡ ಹಾಳು ಮುಳಿ ಎಲ್ಲ ಬೆಳ್ಕೊಂಡಿದ್ದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಹಾಗಾಗಿ ಇವಾಗ ಬಂದು ಅದನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆದರೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಕಣ್ರಿ. ಹಾಗಾಗಿ ಇವಾಗ ತಾನೇ ಬಂದು ಮತ್ತೆ ಆ ಕೆಲಸ ಮಾಡೋಣ ಅಂದ್ಬಿಟ್ಟು ಮನೇಲಿ ಎಷ್ಟೊತ್ತ ಕೂತು ಬೋರ್ ಹೊಡಿತೈತೆ. TV ನೋಡಿ ಬೇಜಾರಾಗ್ತೈತೆ. ಅವರು ಹಾಕಿದ ಪಿಕ್ಚರೇ ಹಾಕ್ತಾ ಇರ್ತಾರೆ, ನೋಡಿ ನಮಗಂತೂ ಬೇಜಾರು ಅಲ್ವೇ. ಹಾಗಾಗಿ ಸ್ವಲ್ಪ ಕೆಲಸ ಮಾಡೋಣ ಬೆಳಗ್ಗೆ ಅಂತ ಬಂದು ತೋಟಕ್ಕೆ ಬಂದು ಎಂಟ್ರಿ ಕೊಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಪೋರ್ಟ್ ಅಂದರೆ ಏನು ನೋಡ್ತಾ ಇರೋಲ್ಲ, ಒಂದೇ ಲೈಕ್. ನೀವು ಮಾಡೋ ಒಂದು ಲೈಕಿಂದ ನಮ್ಗೆ ಅದೇ ಸಪೋರ್ಟು. ಓಕೆ, ಬೆಳಗ್ಗೆ ನಿಂತ್ಕೊಂಡು ಇದೇ ರೀತಿಯಾಗಿ ಮಾತಾಡ್ಕೊಂಡಿದ್ರೆ ನಮ್ಮ ಕೆಲಸ ನಡೆಯಲ್ಲ. ಫಸ್ಟು ಕೆಲಸ ನೋಡೋಣ ಬನ್ನಿ. ಈ ಕಡೆ ಇದ್ದಿದ್ದು ಕಾಂಗ್ರೆಸ್ ಗಿಡಗಳೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಗರ್ಕೆ ಹುಲ್ಲಿದೆ, ಇದಕ್ಕೆ ಮಳೆ ಬಿದ್ದಾಗ ಔಷಧಿ ಹೊಡೆದ್ಬಿಟ್ರೆ ಮುಗೀತಿದ್ರ ಕೆಲಸ. ಅದಕ್ಕೆ ಮಳೆ ಬೀಳಲೇಬೇಕು ಔಷಧಿ ಹೊಡಿಬೇಕಂದ್ರೆ. ಇನ್ನು ಈ ಸೈಡು ಬಂದು ತುಂಬ ದಿನ ಆಯಿತು ಆಲ್ಮೋಸ್ಟು. ಇಲ್ಲೂ ಕೂಡ ಅಷ್ಟೇ ಬೇಕಾದಷ್ಟು ಬೆಳೆದೋಗಿದೆ. ಗರ್ಕೆ ಹುಲ್ಲು ಅಂತೀನಿ, ಸಾರಿ, ಕಾಂಗ್ರೆಸ್ ಗಿಡ. ಈ ಕಾಂಗ್ರೆಸ್ ಗಿಡನ ಇಲ್ಲೂ ಕೂಡ ಕೊಯ್ದಾಕಬೇಕು ಕಣ್ರಿ. ತ್ಯಾಮ ಇಲ್ಲ ಕೀಳಾನಂದರೆ, ತ್ಯಾಮ ಇದ್ದಾಗ ನನಗೆ ಬಿಡುವಿರಲ್ಲ ಕೀಳಾಕೆ. ಹಾಗಾಗಿ ಕುಡುಗಲ್ಲಿ ಎತ್ಕೊಂಡು ಕೊಯ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಕಳೆ ಔಷಧಿ ಹೊಡ್ಕೊತೀನಿ. ಗರ್ಕೆ ಹುಲ್ಲು ಐತೆ ಬರೇ. ಇವಾಗ ಸದ್ಯಕ್ಕೆ ಈ ಕಾಂಗ್ರೆಸ್ ಗಿಡನ ಕೊಯ್ದಾಕೋಣ. ತೋಟದಲ್ಲಿ ಇಷ್ಟೊತ್ತವರೆಗೂ ಕೆಲಸ ಮಾಡಿ 10 ಗಂಟೆ ಆಗಿದ್ದ ಸಮಯ. ಊಟಕ್ಕೆ ಮನೆಗೆ ಬಂದಿದ್ದೀನಿ. ಇವತ್ತು ನಮ್ಮಮ್ಮ ತೋಟಕ್ಕೆ ಬರಲಿಲ್ಲ. ನಮ್ಮಮ್ಮ ತೋಟಕ್ಕೆ ಬಂದಿದ್ದರೆ ಊಟ ತೋಟಕ್ಕೆ ಬಂದಿರೋದು. ಆದರೆ ಏನು ಮಾಡೋದು, ಇವತ್ತು ನಮ್ಮಮ್ಮ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ತೋಟಕ್ಕೆ ಬರಲಿಲ್ಲ. ಹಾಗಾಗಿ ಇವಾಗ ಮನೆಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ. ನನ್ನ ಮಗಳು ಅಡುಗೆ ಮಾಡೋಳೆ. ಮಾಡಿದ್ದೆ ನಮ್ಮ ಅಡುಗೆ ಮಾಡಿದ್ದಾರಾ? ಜುಟ್ಟು ಪಿಲ್ಲೆ ಮಾಡಿದ್ದೀಯಾ? ನೋಡಿ ಹೂ ಹಾಕೊಂಡು ನೋಡಿ ಮೊನ್ನೆ. ಹೂ ಹಾಕಿ ನೋಡಿ. ಈಗ ಬಂದು ಊಟ ಮಾಡೋಕ್ಕೆ ಮನೆಗೆ ಬಂದಿದ್ದೀವಿ. ನಡಿಯಮ್ಮ ಹೂ ಹಾಕು, ನಡಿಯಮ್ಮ ಪಪ್ಪ ಹಾಕ ಅಮ್ಮಲ್ಲ ನಡ್ರಾ. ಏನು ನಡ್ರಲ್ಲ
ನಡಿ ಬೂ ಹಾಕೈತಂತೆ ಅಮ್ಮ ತಿನ್ನ ನಡಿ ಬೂ ತಿನ್ನ ನಡಿ ಹಾಂ ಅಮಲ ಅಮಲ ಬೂ ತಿನ್ನ ಬಾ. ಓಕೆ, ಇವತ್ತು ನಮ್ಮ ಮನೇಲಿ ಏನಪ್ಪ ಊಟ ಅಂದರೆ ಉಪ್ಸಾರು ಅಂದರೆ ಬಸ್ಸಾರು ಕಣ್ರಿ. ಏನು ಬಸ್ಸಾರಿದ? ಏನು ಬಸ್ಸಾರಿದ? ಗೋರಿಕಾಯಿ ಬಸ್ಸಾರು ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಬಾಮ್ಮ ಬೋತೀನಿ ನಾನು ಬರ. ಮುದ್ದೆನ ಫಸ್ಟ್ನೇದಾಗಿ ಈ ಥರ ಮುರ್ಕೊಂಡು ಸಾರಲ್ಲಿ ಮುಳುಗಿಸಿ ಎತ್ತಿ ಗಂಟ್ಲಲ್ಲಿ ಬಿಟ್ಕೊಂಡ್ರೆ ಸೂಪರ್. ಕಾಂಗ್ರೆಸ್ ಗಿಡ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನೋಡ್ರಿ ಈ ಥರ ಕಾಣಿಸ್ತಾ ಇದೆ. ಏನಂದರೆ ಕಾಂಗ್ರೆಸ್ ಗಿಡ ಇದ್ದರೆ ಬೇಜಾರು. ಇನ್ನೂ ಹುಲ್ಲಿದೆ ಅಂತ ನೀವು ಕೇಳ್ಬೋದು. ಏನಂದರೆ ಈ ಹುಲ್ಲೆಲ್ಲ ಬಂದು ಗರಿಕೆ ಹುಲ್ಲು ಜಾಸ್ತಿ ಇರೋದು. ಔಷಧಿ ತಗೊಂಬಂದು ಮಾಡ್ಕೊಂಡಿದ್ದೀನಿ, ಆದರೆ ಹೊಡಿಬೇಕಂದ್ರೆ ಮಳೆ ಬೀಳಲೇಬೇಕು. ಮಳೆಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ಕಾಂಗ್ರೆಸ್ ಗಿಡ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ. ಇದು ನಮ್ಮ ಗೆನ್ವೆ ಮೇಲೆ ಈ ಪ್ರೀತ ಬೆಳ್ಕೊಂಡಿರೋದು. ತಗೊಂಬಂದು ಇಕ್ಕಿದ್ದೀನಿ. ಇನ್ನು ಮಳೆಗೋಸ್ಕರ ಕಾಯ್ತಾಯಿದ್ದೀನಿ. ಮಳೆ ಬಿದ್ದರೆ ಸಾಕನೆ ಹೊಡೆದ್ರೆ ಈ ಗರಿಕೆ ಹುಲ್ಲೆಲ್ಲ ಸ್ವಲ್ಪ ಹಾಳಾಗಿ ಹೋತೈತೆ. ನೋಡೋಣ, ಒಳ್ಳೆ ಔಷಧಿ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಹೊಡೆದಾದ್ಮೇಲೆ ಅಲ್ವಾ ರಿಸಲ್ಟ್ ಗೊತ್ತಾಗೋದು. ಮದುವೆ ಆಗಿ ತಾಳಿ ಕಟ್ಟಿ ಮನೆ ಕರ್ಕೊಂಬಂದ್ರೆ ತಾನೆ ಆ ಯಮ್ಮನ ಬೂದಿ ಹತ್ತಾಳ, ಸಂಸಾರ ಮಾಡ್ತಾಳ ಇಲ್ಲ ಅಂತ ಗೊತ್ತಾಗೋದು. ಹಾಗೆ ಕೊಟ್ಟಿರೋ ಔಷಧಿನೂ ಅಷ್ಟೇ, ಸ್ಪ್ರೇ ಮಾಡಿ ಸ್ವಲ್ಪ ದಿನ ಆದಮೇಲೆ ಅದು ಒರಿಜಿನಲ್ಲ ಡೂಪ್ಲಿಕೇಟಾಗಿ ಕೆಲಸ ಮಾಡುತ್ತಾ ಮಾಡಲ್ವ ಅನ್ನೋದು ಅದಾದಮೇಲೆ ಗೊತ್ತಾಗೋದು ಕಣ್ರಿ. ನೋಡಿ ಇವಾಗ ಎಷ್ಟು ನೀಟಾಗಿದೆ. ಬೆಳಗ್ಗೆ ಇತ್ತು, ಒಳ್ಳೆ ಮುಚ್ಚಿಕ್ದಂಗೆ ಇತ್ತು ನಮ್ಮದು ಗೆನ್ಮೆ ಮೇಲೆ. ಇವಾಗ ನೋಡ್ರಿ ಎಷ್ಟು ನೀಟಾಗಿದೆ. ಅದಕ್ಕೆ ಕಣ್ರಿ ಹೇಳೋದು ದೊಡ್ಡವರು, ಗಂಡಿರೋ ಹೊಲ ಚಂದ, ಹೆಣ್ಣಿರೋ ಮನೆ ಚಂದ ಅಂತ ಅಲ್ವೇ. ಈಗ ಸದ್ಯಕ್ಕೆ ಬಂದು ಕರೆಂಟು ಇನ್ನೂ ಕೊಡಲಿಲ್ಲ, ನೀರು ಬಿಡಬೇಕಾಗಿತ್ತು. ಇನ್ನು ಕರೆಂಟು ಕೂಡ ಬಂದಿಲ್ಲ. ಫೋನ್ ಮಾಡಿದ್ದಕ್ಕೆ 10-15 ನಿಮಿಷದಲ್ಲಿ ಬರುತ್ತೆ ಅಂತ ಹೇಳಿದ್ರು. ನೋಡೋಣ ಯಾವಾಗ ಬರ್ತಿದ್ದೋ ಯಾವಾಗಿಲ್ಲ ಗೊತ್ತಿಲ್ಲ. ಕರೆಂಟ್ ಬರೋವರೆಗೂ ಈ ಒಂದು ಚೇರ್ ಮೇಲೆ ಕೂತ್ಕೊಳ್ಳೋಣ. ಕರೆಂಟ್ಗೆ ಕಾಯ್ಕೊಂಡಿದ್ದಕ್ಕೆ ಈ ಥರ ಒಂದು ಮೆಸೇಜ್ ಹಾಕಿದ್ರು. ಆ ಮೆಸೇಜ್ನ ಓದ್ಬಿಟ್ಟು ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ನಮ್ಮ ಅಮ್ಮ ಜೊತೆ ಹೂವು ಬಿಡ್ಸೋಕ್ಕೆ ಬಂದೆ ಕಣ್ರಿ. ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ, ಯಾವುದೋ ಒಂದು ಟೈಮ್ ಪಾಸ್ಗೆ ಯಾವುದೋ ಒಂದು ಕೆಲಸ ಆಗಲಿ ಅಂದ್ಬಿಟ್ಟು ಮಳ್ಳೆ ಹೂವು ಬಿಡ್ಸೋಕ್ಕೆ ಬಂದಿದ್ದೀನಿ. ಈ ಮಳ್ಳೆ ಹೂವನ ನನಗೆ ಬಿಡಿಸಿ ರೂಢಿ ಇಲ್ಲ, ನನಗೆ ಅಷ್ಟು ಕೈ ಆಡಲ್ಲ. ಆದಷ್ಟಾಗಲಿ ಹೆಲ್ಪ್ ಮಾಡಿದಷ್ಟು ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಕಣ್ರಿ. ಇದನ್ನು ಬಿಡಿಸೋದು ಭಾರಿ ಕಷ್ಟ, ಪೇಷನ್ಸ್ ತುಂಬ ಇರಬೇಕು, ತಾಳ್ಮೆ. ಅದಕ್ಕೆ ತಮಿಳ್ನಾಡು ನಾವೇ ಒಂದು 2 ಗಿಡ 1 ಗಿಡ ಹಿಂಗೆ ಹಾಕ್ಕೊಂಡಿರ್ತೀವಿ. ತಮಿಳ್ನಾಡು ಸೈಡೆಲ್ಲ ಎಕರೆಗಟ್ಟಲೆ ಹಾಕ್ಕೊಂಡಿರ್ತಾರೆ. ಅವ್ರನ್ನ ಇದನ್ನು ಈ ಥರ ಒಂದೊಂದೇ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಒಂದು ದಿನ ಒಂದು ಗಿಡ ಕೂಡ ಸರಿಯಾಗಿ ಬಿಡ್ಸೋಕ್ಕಾಗಲ್ಲ. ಹಾಗಾಗಿ ಆ ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ ಕೆಳಗಡೆ ಟಾರ್ಪಲ್ ಹಾಕ್ಬಿಟ್ಟು ಒಂದು ಕೋಲ್ ಎತ್ಕೊಂಡು ಪಟ್ಟ ಗಾಳಿಪಟ ಅಂತ ನಾಯಿ ಹೊಡ್ದಂಗೆ ಹೊಡಿತಾರೆ. ಅವೆಲ್ಲ ಉದುರೋತದೆ, ಎತ್ಕೊಂಡೋಗಿ ಮಂಡಿಗಳಿಗೆ ಹಾಕ್ತಾರೆ. ಅದಕ್ಕೆ ಆ ಕೆಲಸ ಮಾಡ್ತಾರೆ. ಅದಕ್ಕೆ ಆ ಮೊಗ್ಗಲ್ಲೆಲ್ಲ ಕಾಯಿ ಮೊಗ್ಗು ಜಾಸ್ತಿ ಇರ್ತದೆ. ಯಾಕಂದರೆ ಕೋಲ್ಗೆ ಹೆಂಗೆ ಗೊತ್ತಾಗಬೇಕು ಇದು ಕಾಯಿ ಮೊಗ್ಗು ಇದು ಬಂದಿರೋದು ಅಂತ. ಎಲ್ಲ ಗುಂಪಲ್ ಗೋವಿಂದ ಅಂತ ಹೊಡಿತಾರೆ. ಕಾಯಿ ಮೊಗ್ಗು ಬರ್ಬೋದು, ಅರಳಿರೋದು ಬರ್ಬೋದು, ಯಾವುದಾದ್ರೂ ಬರಲಿ ಅಂತ ಹೊಡಿತಾ ಇರ್ತಾರೆ. ನಾವು ಆ ಥರ ಎಲ್ಲ ಮಾಡೋಕ್ಕತ್ತದ, ಹಾಕ್ಕೊಂಡಿರೋದೇ ಒಂದು 4-5 ಗಿಡ. ಅದಕ್ಕೆ ಆದಷ್ಟು ಆಗಲಿ ಅಂತ ಈ ಥರ ಕೈಯಲ್ಲಿ ಬಿಡಿಸ್ತಾ ಇದ್ದೀನಿ. ನೋಡಿರಿ, ನಾನು ಹೋಗ್ಬೇಕಾ ವಿಶೇಷ ಬಿಡ್ಸೋಕ್ಕಾಗೋದು. ಇವಾಗ ಬಂದು ಸಂಜೆ ಆಗಿ ಮನೆ ಕಡೆ ಹೋಗ್ತಾಯಿದ್ದೀನಿ. ಯಾಕಪ್ಪ ಎಷ್ಟು ಬೇಕಂತ ಹೇಳಿದ್ರೆ ನೋಡೋಕೆ ಒಳ್ಳೆ ಕಾಡು ಮುಂಚೆ ಇದ್ದಾಗಿದ್ದೀನಿ. ಕಟಿಂಗು ಶೇವಿಂಗ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಕಣ್ರಿ. ನಾನು ನೋಡ್ಕೊಳಕ್ಕೆ ಬೇಜಾರಾಗುತ್ತೆ. ಈಗ ಸಮಯ ಆಗಿದೆ 9:52 ರಾತ್ರಿ. ಏನಂದರೆ ಇಷ್ಟೊತ್ತಾಯಿತು ದೇವಸ್ಥಾನದಿಂದ ಬರೋ ಸಾಕನೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರತಿ ವಾರ ಕೂಡ ಹೋಗ್ತೀನಿ.
ಶನಿವಾರ ಹೊತ್ತು ಇವಾಗ ಹೋಗಿ ಬಂದಿದ್ದಾಯಿತು. ಇವತ್ತು ನಮ್ಮ ಪ್ರೇಮಕ್ಕನ್ನ ತೋರಿಸ್ಲೇ ಇಲ್ಲ, ಇವಾಗ ತೋರಿಸ್ತಾ ಇದ್ದೀನಿ ನೋಡ್ರಿ. ಹೂವು ಕಟ್ತಾ ಇದ್ದಾರೆ. ಪ್ರೇಮಕ್ಕ